ನಾವು ಹಾಗಾದ್ರೆ ಬಿಜೆಪಿ ಇಷ್ಟು ದಿನದಿಂದ ಹೇಳ್ತಾ ಇತ್ತಲ್ಲ ಗ್ಯಾರಂಟಿ, ಕಾಂಗ್ರೆಸ್ ಅವರು ಏನು ಹೇಳ್ತಾ ಇದ್ರು? ಬಿಜೆಪಿಯವರು ಗ್ಯಾರಂಟಿ ವಿರೋಧಿಗಳಂತೆ. ಬಿಜೆಪಿಯವರು ಗ್ಯಾರಂಟಿ ವಿರೋಧಿಗಳು. ಈಗ ಶಾಸಕಾಂಗ ಸಭೆಯಲ್ಲಿ ಕಾಂಗ್ರೆಸ್ ಅವರೆಲ್ಲ ಹೇಳ್ತಾ ಇದ್ದಾರೆ, MLAಗಳು ಗ್ಯಾರಂಟಿ ಬೇಡ, ರಸ್ತೆ ಕೊಡಿ, ಆಸ್ಪತ್ರೆ ಕೊಡಿ, ಶಾಲೆ ಕೊಡಿ, ಮನೆಗೆ ನೀರು ಕೊಡಿ. ಇದು ಅಂದ್ರೆ ಅರ್ಥ ಆಯ್ತಲ್ಲ ನಿಮ್ಮ ಯೋಗ್ಯತೆ ಏನು ಅಂತ ಹೇಳಿ. ಚುನಾವಣೆ ಗೆಲ್ಲಕ್ಕೆ ಗ್ಯಾರಂಟಿ. ಈಗ ಅಭಿವೃದ್ಧಿ ಇಲ್ಲದೆ ಇಡೀ ರಾಜ್ಯ ಹಾಳಾದ್ದೋಗಿರೋ ರಸ್ತೆ, ಇಡೀ ಉತ್ತರ ಕರ್ನಾಟಕದಲ್ಲಿ ನೀವೆಲ್ಲೇ ಹೋಗಿ, ಉತ್ತರ ಕರ್ನಾಟಕದಲ್ಲಿ ಇರೋ ರಸ್ತೆಗಳೆಲ್ಲ ಹಾಳಾಗಿದೆ. ನಾನು ಮೊನ್ನೆ ಹೋಗಿದ್ದೆ, ನಾನು ಫ್ಲಡ್ ರಿಲೀಫ್ ಫ್ಲಡ್ ಬಂದಾಗ ಹೋಗಿದ್ದೆ. ನಾನು ಯಾವ ರಸ್ತೆನೂ ಸರಿ ಇಲ್ಲ, ಹಾಳಾಗಿದೆ. ಒಂದೊಂದು 5 ಕಿಲೋಮೀಟರ್ ಬರಬೇಕಾದ್ರೆ 1 ಗಂಟೆ ತಗೊಳ್ತದೆ ಆ ಪರಿಸ್ಥಿತಿ. ಅದರಿಂದ ಇವತ್ತು ಕಾಂಗ್ರೆಸ್ ಅವ್ರಿಗೆ ಇವತ್ತಾದರೂ ಬುದ್ಧಿ ಬರ್ತೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆ ಆದರೂ ಬುದ್ಧಿ ಬಂದು ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡ್ತಾರೆ ಈ ಶಾಸಕಾಂಗ ಸಭೆ ಆದಮೇಲೆ ಅಂತ ನಾನು ತಿಳ್ಕೊಂಡಿದ್ದೀನಿ.